ಗೈಸ್ ಇದೇ ಟೆಂಪಲ್. ಒಟ್ಟೊಳಗಡೆ ದೇವ್ರನ್ನ ಫುಲ್ ಸ್ಮಾರ್ಟ್ ವರ್ಕ್ ಮಾಡ್ತಿದ್ದಾರೆ. ಪಾಪ ಇವಣ್ಣ ಜಾಸ್ತಿ ಕೆಲಸ ಮಾಡಿದ್ದಾರೆ. ನಮ್ ನೋಡಿ ಗೈಸ್ ಎಲ್ಲ ಪ್ಯಾಕೆಟ್ಸ್ ಗಳೇ ಬಿದ್ದಿದೆ, ಬಾಟಲ್ಸ್ ಇದೆ, ಬಾಟಲ್ಸ್ ಲೋಟಗಳೆಲ್ಲ ಎಷ್ಟು. ಆ ಸೈಡ್ ಅಂತೂ ಸಿಗರೆಟ್ ಪ್ಯಾಕೆಟ್ಸ್ ಬಿದ್ದಿದೆ. ಮುಸ್ತಫಾ ಏನು ಮಾಡಿಲ್ಲ ಗೈಸ್, ಬರೀ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ, ಏನು ಮಾಡಿಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ಗೈಸ್ ಲೊಕೇಶನ್ ಬೇಕಾದ್ರೆ ಇಲ್ಲೇ ನೋಡ್ಕೋಬಿಡಿ. ಫುಲ್ಲು ಸುಸ್ತಾಗಿ ಮಲ್ಗಿ ಕೂತ್ಕೊಂಡು ಎಲ್ಲ ಫೋನ್ ನೋಡ್ತಿದ್ದಾರೆ. ಹುಡುಗರು ನೋಡಿ ಅವ್ರ ಎನರ್ಜಿ ಒಂಚೂರು ಕಡಿಮೆ ಆಗಿಲ್ಲ. ಕ್ರಿಕೆಟ್ ಆಡ್ತಾ ಇದಾರೆ ಇವರು. ಗೈಸ್ ನಮ್ಗೆಲ್ಲ ಗ್ಲೌಸ್ ಕೊಟ್ಟಿದ್ದಾರೆ ಕೈಗೆ. 113 ಕಲ್ಗಳಿದಾವಂತೆ ಗೈಸ್. ಕಲ್ಯಾಣಿ ಸುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಫೈನಲ್ ನೋಡಿ ಗೈಸ್, ಇಷ್ಟು ಕ್ಲೀನ್ ಮಾಡಿದೀವಿ. ಒಂದು ಸ್ಟೆಪ್ಸು ಒಂದು ಕಲ್ಲು ಏನೂ ಕಾಣ್ತಿರಲಿಲ್ಲ. ಫುಲ್ಲು ಎಲ್ಲ ಸೆತ್ತೆ ಬೆಳ್ಕೊಂಡು ಫುಲ್ ಕವರ್ ಆಗ್ಬಿಟ್ಟಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಯಾಕಂದರೆ AICT ಅವ್ರ ಕಡೆಯಿಂದ ಆ್ಯಕ್ಟಿವಿಟಿ ಮಾಡಬೇಕಿತ್ತು. ಅದಕ್ಕೆ ಇಲ್ಲಿ ಕ್ಲೀನಿಂಗ್ಗೆ ಅಂತ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇದಿರೋದು ಇವಳೇ ಹೇಳ್ತಾಳೆ ಪ್ಲೇಸ್ ನೇಮ್. ಆಗ್ರಾ ಯಳಂದೂರು. ಆಗ್ರಾ ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಅಲ್ಲಿಗೆ ಬಂದಿದ್ದೀವಿ. ಇವಳು ಬಂದ್ಬಿಟ್ಟು ಆಗ್ರಾ ಅಂತಾಳೆ. ಇಲ್ಲಿ ತಾಜ್ ಮಹಲ್ ಅಲ್ವಾ, ಗೊತ್ತಿಲ್ಲ ಯಾವ ಆಗ್ರಾ. ನಾನು ಆಗ್ರಾ ಅಂತಿದ್ದೀನಿ. ಪ್ಯಾಚ್ ಔಟ್ ಆಗೋಯ್ತು ಗೈಸ್, ಬಸ್ಸಲ್ಲಿ ಪ್ಯಾಚ್ ಔಟ್ ಆಗೋಯ್ತು ಅಷ್ಟೇ. ಬಂದಿದ್ದೀವಿ, ಕ್ಲೀನ್ ಮಾಡಬೇಕು. ಬಟ್ ಲಾಗಿನ್ ಲಾಗೌಟ್ ಹೆಂಗೆ ಅನ್ನೋದೇ ಗೊತ್ತಿಲ್ಲ ಗೈಸ್. ಸುಮ್ಮನೆ ಬಂದಿದ್ದೀವಿ. ವೇಸ್ಟ್ ಆದರೆ ಬೇಜಾರಾಗುತ್ತೆ. ಇನ್ನೂ ಬಂದೇ ಇಲ್ಲ, ಯಾರೂ ಗೈಡ್ ಬಂದಿಲ್ಲ. ನಾವು ಬಂದು ಆಗಲೇ ಕೂತಿದ್ದೀವಿ ಸುಮ್ಮನೆ. ತಿಂಡಿನೂ ತಿಂದಿಲ್ಲ ಗೈಸ್. ಬೆಳಗ್ಗೆ 6:30 ಎದ್ದಿರೋದು ನಾವು. 6:30 ಎದ್ದಿರೋದು. ತಿಂಡಿನೂ ತಿಂದಿಲ್ಲ. ಒಂದು ಚಾಮರಾಜನಗರದಲ್ಲಿ ಟೀ ಕುಡ್ಕೊಂಡು ಬಂದಿದ್ದೀವಿ ಅಷ್ಟೇ ಗೈಸ್. ಬಾಯ್. ಬಂದು ಕೂತಿರೋ ಅಷ್ಟೇ. ಏನು ಕೂತಿದೆಯಾ ಇಲ್ಲಿ? ಗುಡ್ ಹ್ಯಾಬಿಟ್ ಫೌಂಡೇಶನ್ ಕ್ಲೀನ್ ಮಾಡಕ್ಕೆ ಪಾಯಿಂಟ್ಸ್ಗೋಸ್ಕರನ ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ. ಮತ್ತೆ ಪಾಯಿಂಟ್ಸ್ ಕ್ಲೀನ್ ಮಾಡಕ್ಕೆ ಬಂದಿರೋದು. ಬಟ್ ಇನ್ನೂ ಲಾಗಿನ್ನೇ ಆಗಿಲ್ಲ. ಟೈಮ್ ವೇಸ್ಟ್ ಆಗ್ತಿದೆ. ಹೀಗಿದೆ ಗೈಸ್. ಇವತ್ತು ಸಂಡೇನೂ ರೆಸ್ಟ್ ಇಲ್ಲ. ನಿಮಗೆ 9 ಗಂಟೆ ತನಕ ಮಲ್ಕೊಳ್ಳೋಣ ಅಂದರೆ 7 ಗಂಟೆಗೆ ಎದುರಿಸ್ಬಿಟ್ಟು ಕರ್ಕೊಂಡ್ಬಂದು ಕುಣಿಸೋರೆ. ಅವ್ರಿನ್ನೂ ಬಂದೇ ಇಲ್ಲ. ರೆಸ್ಪೆಕ್ಟೇ ಇಲ್ಲ. ಫುಲ್ ನಾವೇ ಎದ್ದು ಬಂದಿರೋದು. ಬಟ್ ಮೆಸೇಜ್ ತಿಂಡಿ ಮಾಡಿಲ್ಲ, ನಾವು ಊಟ ಮಾಡಿಲ್ಲ. ನೋಡಿ ಬಂದು ಸೆಕೆಂಡ್ ಥರ್ಡ್ ಬ್ಲಾಗ್ ಮಾಡ್ತಿದ್ದೀರಾ? ಪೋಸ್ ಕೊಡು ಅಂತ ಹೇಳಿಲ್ಲ, ಹೇಳು ಅಂತ ಹೇಳಿದ್ದು. ನನ್ ಮೇಲೆ ಹೇಳ್ಬಿಡ್ರಿ ಎಲ್ಲರೂ. ನನ್ ಕರ್ಕೊಂಡ್ಬಂದು ಬರ್ತಾರೇನೋ ಯಾರನ್ನ ಫುಲ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಬರೋಳ ಸಿಕ್ಕ. ಕ್ಲೀನ್ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ರೆ ಎಷ್ಟೋ ಬೆಟರ್ ಆಯ್ತು. ಇಲ್ಲಿ ಬಂದು ಕೂತ್ಕೊಳ್ಳೋದು ನಂಬರ್ ಆಯ್ತು ನೋಡು ಗ್ರೂಪಲ್ಲಿ ಮಾಡಿ. ಫ್ರೆಂಡ್ಸ್ ಅವರು ಬಂದವರು ನನ್ಕಿಂತ ಕುಳಿ ಕಣಿದೀನಿ ಇರೋದೇ ಆಯ್ತು. ಅಷ್ಟು ಅಪ್ಪ ಸ್ಲಿಪ್ಪರ್ ಹಾಕೊಳ್ಳೆ ನೋಡಿ. ಸ್ಲಿಪ್ಪರ್ ಹಾಕಿ ನಮ್ದು ಎಷ್ಟು ಚಿಕ್ಕ ಸ್ಲಿಪ್ಪರ್. ಇಲ್ಲ ನನ್ಕಿಂತ ಕುಳಿ ಗೈಸ್. ಇಲ್ಲ ಗೈಸ್, ನಾನು ತುಂಬಾ ಉದ್ದ ಇದ್ದೀನಿ, ಅದೇ ಗೊತ್ತಾಗ್ತದೆ. ಅಯ್ಯೋ ದೇವ್ರೆ, ಇಟ್ಟಿಸ್ತಾನೆ ಇಲ್ಲ. ನೋ ಗೈಸ್ ನಮ್ಗೆಲ್ಲ ಗ್ಲೌಸ್ ಕೊಟ್ಟಿದ್ದಾರೆ ಕೈಗೆ. ಅವಳು ಯಾವ ತರ ಕಾಣಿಸ್ತೈತೆ ಗೊತ್ತಾ? ಎಲ್ಗೋ ಹೋಗಿ ಆಪರೇಷನ್ ಮಾಡೋ ತರ ಕಾಣಿಸ್ತಿದೆ. ಬಟ್ ಇದು ಎಷ್ಟು ಗಂಟೆ ಇರುತ್ತೆ ನಮ್ಗೆ ಗೊತ್ತಿಲ್ಲ ಗೈಸ್. ಎಲ್ಲ ರೆಡಿ ಆಗಿದ್ದಾರೆ ಗೈಸ್ ಕೆಲಸ ಮಾಡಕ್ಕೆ, ಕ್ಲೀನಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಗೈಸ್. ಇದು ಟೆಂಪಲ್ ಇನ್ನ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇಲ್ಲಿರೋದೆಲ್ಲ ಕ್ಲೀನ್ ಮಾಡ್ಬೇಕಂತೆ ನಾವು ಅಷ್ಟೇ. ಹುಡುಗಿರ್ನ 3 ಗ್ರೂಪ್ಸ್ ಮಾಡಿದ್ದಾರೆ, ಹುಡುಗರ್ನ 3 ಗ್ರೂಪ್ಸ್ ಮಾಡಿದ್ದಾರೆ. ಆಮೇಲೆ ಗೈಸ್ ಇದು ಟೆಂಪಲ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದು ಕಲ್ಲಾದ್ಮೇಲೆ ಯಾವ ಕಲ್ಲು ಅಂತ ಜೋಡ್ಸಕ್ಕೆ ಯಾವ ತರ ಐಡಿಯಾ ಮಾಡಿದ್ದಾರೆ ಅಂದ್ರೆ ABCDEFGH ಅಂತ ಹಾಕೊಂಡು 1 2 3 ಅಂತ ಹಾಕೋ ಬಂದವ್ರೆ. D12 D13 D14 ಈ ತರ.
ಇವತ್ತೇ ಗೊತ್ತಾಗಿದ್ದು ಈ ಐಡಿಯಾನು ಮಾಡ್ಬೋದು ಅಂತ. ನಾವೇನೋ ಬರೀ ಕಲ್ಲು ಹಂಗೆ ಹಾಕ್ಬಿಟ್ಟು ಕಟ್ತಾರೆ ಅನ್ಕೊಂಡಿದ್ವಿ. ಯಾವ ಕಲ್ಲಾದ್ಮೇಲೆ ಯಾವುದು ಅಂತ ಈ ಐಡಿಯಾ ಓಡಿಸ್. ಬಾಯ್ಸು ಗರ್ಲ್ಸ್ನ ಸೇರ್ಬಿಟ್ಟು ಗ್ರೂಪ್ ಮಾಡಿದ್ದಾರೆ, ಒಂದು 3 ಗ್ರೂಪ್ಸು. ಎಲ್ಲ ಫೋಟೋ ಮಾತ್ರ ತಗೋತಿದ್ದಾರೆ, ಕೆಲಸ ಮಾಡ್ತಿಲ್ಲ. ಇದು ಚೌಕಿ ಅಷ್ಟೇ ಗೈಸ್. ಇವಳು ಅದನ್ನೇ ಮಾಡಿದ್ದು. ಅಟ್ಲೀಸ್ಟ್ ನಾವ್ ಎರಡೆಲ್ಲ ಅದನ್ನ ಮಾಡಿ ಗೈಸ್ ನೋಡಿ, ಇದೆಲ್ಲ ಎತ್ತಕ್ಕಿದ್ ನಾನೇ. ನೋಡಿ ಇದು ಪೋಸು, ಕೆಲಸ ಮಾತ್ರ ಮಾಡಲ್ಲ ಅಷ್ಟೇ. ಪಾಪ ಅವರೆಲ್ಲ ಬಾಯ್ಸ್ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಇವ್ರು ನೋಡಿ ಬರೀ ಪೋಸ್ ಕೊಡ್ತಾರೆ. ಅಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಗೈಸ್. ಎಲ್ಲ GPS ಫೋಟೋ ತಕ್ಕೋತಾರೆ ಅಷ್ಟೇ, ಕೆಲಸ ಏನೂ ಮಾಡ್ತಿಲ್ಲ ಸದ್ಯಕ್ಕೆ. ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ. ನೋಡೋಣ ಮುಂದೆ ಹೆಂಗ್ ಮಾಡ್ತಾರೆ. ಸಂಜೆ ಗಂಟೆ ಟೈಮ್ ಇದೆ ನೋಡಿ ಗೈಸ್. ಹುಡುಗರೆಲ್ಲ ಕೆಲಸ ಮಾಡ್ತಿದ್ದಾರೆ, ಹುಡುಗಿರೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಪಾಪ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ ನೋಡಿ. ವಯಸ್ಸು ನೋಡಿ ಎಷ್ಟು ಕಷ್ಟಪಟ್ಟು ಎಲ್ಲಾನು ಮಾಡ್ತಿದ್ದಾರೆ. ಎಲ್ಲ ಹೋಗಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರು. ಇಲ್ಲಿ ಕ್ಲೀನ್ ಮಾಡ್ಬಿಟ್ಟು ನೆಕ್ಸ್ಟ್ ಇವಾಗ ಹಂಗೆ ಮುಂದೆ ಹೋಗಿದ್ದಾರೆ. ಹುಡುಗರಿದ್ದಾರೆ ಒಂದು 4-5 ಜನ ಪ್ರಾಂಪ್ಟ್ ಸ್ಟೂಡೆಂಟ್ಸ್, ಅವರೆಲ್ಲ ಮಾಡ್ತಾ ಇದ್ದಾರೆ. ಹುಡುಗಿರು ನಾವುಗಳೆಲ್ಲ ಇಲ್ಲಿ ನೋಡ್ಕೊಂಡು ನಿಂತಿದ್ದೀವಿ. ಇವಳು ನೋಡಿ ಏನು ಮಾಡಿಲ್ಲ ಇವಳು. ಹುಡುಗಿರೆಲ್ಲ ನೋಡಿ ಗೈಸ್, ಇಷ್ಟೇ ಹುಡುಗಿರು ಬಾಳು ನೋಡಿ, ಇಷ್ಟೇ ಹುಡುಗಿರು ಬಾಳು. ಚೂರು ಎತ್ತಾಕಿದ್ರು, ಚೂರು ಎತ್ತಾಕ್ಬಿಟ್ರು. ಅಷ್ಟೇ ಗೈಸ್. 4 GPS ಫೋಟೋ ತಗೊಂಡ್ರು. ಕತ್ತಮ್. ನಾವು ಏನ್ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ. ಈಗ ಯಾರು ಮಾಡ್ತಿದ್ದೀನಿ, ಇವಾಗ ಸ್ವಲ್ಪ ಮಾಡಕ್ಕೆ ನಿನ್ನೆ ತೆಗಿತೀನಿ ಈಗ. ನೋಡಿ ಗೈಸ್, ಎಷ್ಟು ಕಷ್ಟಪಟ್ಟು ಹುಡುಗರು ಕೆಲಸ ಮಾಡ್ತಿದ್ದಾರೆ. ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು, ಆಮೇಲೆ ಮತ್ತೆ ಇಲ್ಲೇ ಕ್ಲೀನ್ ಮಾಡ್ತಿದ್ದಾರೆ. ಬಾಯ್ಸ್ ಆರ್ ಜೆಮ್ಸ್. ಜೆಮ್ಸ್ ಚಾಕ್ಲೇಟ್ಸಾ? ಜಮ್ ಕಣೆ, ವಜ್ರ ಅಂತನಾ? ಜೇಮ್ಸ್ ಅಲ್ಲ, ಜೆಮ್ಸ್ಗೂ ಜೇಮ್ಸ್ ಏನೋ ಒಂದು ಬಿಡು ಅಷ್ಟೇ. ಪೇಸ್ಟು, ಬಾಟಲ್ಸು, ಏನೇನು ಎಲ್ಲ ಪ್ಯಾಕೆಟ್ಸ್ನು ಎಲ್ಲಿ ಬೇಕು ಅಲ್ಲೇ ಎಸ್ತಿದ್ದಾರೆ ಗೈಸ್. ಎಲ್ಲ ನಾವೇ ಕ್ಲೀನ್ ಮಾಡ್ಬೇಕು ಇವಾಗ ನೋಡಿ. ಈ ಟೆಂಪಲ್ಗೆ ಎಂಟ್ರಿ ಅನ್ಕೊಂಡಿದ್ವಿ, ಬಟ್ ಇದಲ್ಲ, ಅದು ಎಂಟ್ರಿ. ಹಿಂಗೆ ಹೋಗಿ ಆ ಸೈಡಿಂದ ಬರಬೇಕು. ಎಂಟ್ರಿ ಇಲ್ಲಿದೆ. ಏನಾಗಿದೆ ಅಂದ್ರೆ ಕಸ ಎಲ್ಲ ತುಂಬ್ಕೊಂಡು ಅಲ್ಲಿ ಎಂಟ್ರಿನೇ ಮುಚ್ಚಿಬಿಟ್ಟಿದ್ದಾರೆ. ಎಂಟ್ರಿ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ ಆ ಥರ ಅಷ್ಟೇ ಗೈಸ್. ಫುಲ್ಲು ಎಲ್ಲ ಗಿಡ ಮರ ಎಲ್ಲ ಬೆಳ್ಕೊಂಡು ಎಲ್ಲ ಮುಚ್ಚೋಗಿತ್ತು. ಈಗೆಲ್ಲ ದಾರಿನೇ ಕಳಿಸ್ತಿಲ್ಲ. ಹುಡುಗರು ಒಂದು ದಾರಿ ಮಾಡಿದ್ರು ಇವಾಗ. ದಟ್ಸ್ ಕಾಲ್ಡ್ ಬಾಯ್ಸ್. ನೀನು ಗರ್ಲ್ಸ್. ಗರ್ಲ್ಸ್ ಏನು ಯೂಸ್ ಇಲ್ಲ. ನಾನೇ ಹೇಳ್ಕೊಂತೀನಲ್ಲ, ಹುಡುಗಿ ಆಗಿನಿ ಅಂದ್ರೆ ಆ ಥರ ಅಲ್ಲ. ಈ ಥರ ಹಾರ್ಡ್ ವರ್ಕ್ಗೆಲ್ಲ ನಾವು ಬರೋಕ್ಕಾಗಲ್ಲ ಗೈಸ್. ಅದು ನಮ್ಮ ತಪ್ಪೇನಲ್ಲ, ಬಟ್ ಓಕೆ ಮಾಡ್ತೀವಿ ನಾವು ಸ್ವಲ್ಪ. ಸೊ ಗೈಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಎಲ್ಲ ಇದಕ್ಕೆ ತುಂಬ್ತಿದ್ದೀವಿ. ನೋಡಿ ಅನ್ನೋದು ನೋಡ್ದೇನೆ ಇಲ್ಲೆಲ್ಲ ಡ್ರಿಂಕ್ಸ್ ಮಾಡಾಕಿದ್ದಾರೆ. ಪ್ಲೀಸ್ ಯಾರೇ ಆದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಸ್ಟೂಡೆಂಟ್ಸು, ಆಮೇಲೆ ಮಕ್ಕಳು, ಏಜ್ ಆಗಿರೋರು ಎಲ್ಲ ಓಡಾಡ್ತಿರ್ತಾರೆ. ಎಲ್ಲ ಬರುವಂತ ಪ್ಲೇಸ್ಗಳು ಪಬ್ಲಿಕ್ ಪ್ಲೇಸಲ್ಲಿ ನೀವೆಲ್ಲ ಈ ತರ ಮಾಡಿದ್ರೆ ಏನ್ ಚೆನ್ನಾಗಿರುತ್ತದೆಲ್ಲ ನೋಡಿ ಗೈಸ್. ಎಲ್ಲ ಪ್ಯಾಕೆಟ್ಸ್ಗಳೇ ಬಿದ್ದಿದೆ, ಬಾಟಲ್ಸ್ ಇದೆ, ಬಾಟಲ್ಸ್, ಲೋಟಗಳೆಲ್ಲ ಎಷ್ಟು. ಆ ಸೈಡ್ ಅಂತೂ ಸಿಗರೆಟ್ ಪ್ಯಾಕೆಟ್ಸ್ ಬಿದ್ದಿದ್ದಾವೆ. ಟೆಂಪಲ್ ಅಂತಾನು ಗೊತ್ತಿಲ್ವಾ, ಬಂದಿಲ್ಲ ಈ ತರ ಎಲ್ಲ ಮಾಡಿದ್ದಾರೆ ಗೈಸ್. ನಾವು ಕ್ಲೀನ್ ಆದ್ರೂ ಮಾಡಕ್ ಬರ್ತೀವಿ, ಕ್ಲೀನ್ ಮಾಡಕ್ಕೂ ಮನ್ಸು ಬರಲ್ಲ ಗೈಸ್. ಇವೆಲ್ಲ ನೋಡ್ಬಿಟ್ರೆ ಅಷ್ಟೇ ನೋಡಿ. ಈ ತರ ಎಲ್ಲ ಮಾಡ್ಬೇಡಿ ಪಬ್ಲಿಕ್ ಪ್ಲೇಸ್ ಇಲ್ಲೇ ಅಂತಲ್ಲ, ಅದಕ್ಕೆ ಅಂತ ಡಸ್ಟ್ಬಿನ್ ಇರುತ್ತೆ ಲಾಕಿ. ಟೆಂಪಲ್ ಅಲ್ಲಿ, ಸ್ಕೂಲ್ಸ್ ಹತ್ರ, ಆಮೇಲೆ ಎಲ್ಲ ಪಬ್ಲಿಕ್ ಪ್ಲೇಸಸ್ ಇರುತ್ತೆ, ಅಲ್ಲೆಲ್ಲ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲಿ ಏನು ಬೇರೆ ಕಸಗಳೇ ಇಲ್ಲ, ಎಲ್ಲ ಬರೀ ಅವ್ರು ತಂದಿರೋದು ಲೋಟ ನೋಡಿ ಗೈಸ್, ಬಾಟ್ಲು ಎಲ್ಲ ಬರೀ ಇದೆ ನೋಡಿ. ಈ ತರ ಎಲ್ಲ ಮಾಡ್ಬೇಡಿ. ಇದು ದೇವಸ್ಥಾನ. ಹಣ ವ್ಲಾಗ್ ಅವ್ರ ತಮಾಷೆಗೆ ಹೇಳಿದ್ದು. ಹುಡುಗಿರೆಲ್ಲ ಡ್ರಿಂಕ್ಸ್ ಮಾಡಲ್ಲ, ಹುಡುಗರೆಲ್ಲ ಈ ತರ ಮಾಡೋದು ನೋಡಿ. ಹುಡುಗರು ಒಳ್ಳೆ ಬುದ್ಧಿ ಕಲಿ. ಇವಾಗ ಕ್ಲೀನ್ ಮಾಡಕ್ ಬಂದ್ರು ನಮ್ ಕಾಲ್ಗೆ ಚುಚ್ಚೋದು ಇದೆಲ್ಲ. ಆಲ್ಮೋಸ್ಟ್ ಎಲ್ಲ ಹುಡುಗರೇ ಕುಡಿಯೋದು, ಎಲ್ಲ ಕ್ಲೀನ್ ಮಾಡಿ ಆಯ್ತು ಗೈಸ್. ಕ್ಲೀನ್ ಆಗಿ ಮಾಡಿದ್ದಾರೆ. ನೀವೇ ಕೊಡ್ತಿದ್ದಾ? ಇಲ್ಲೆಲ್ಲ ಎಸಿತಾರ ಕ್ಲೀನ್ ಮಾಡಕ್ ಬಂದಿದ್ದೀವಿ. ಅಷ್ಟೇ, ಇದೆಲ್ಲ ಕ್ಲೀನ್ ಮಾಡಿ ಆಯ್ತು ಗೈಸ್. ಲಾಸ್ಟ್ ನನ್ನ ಪ್ಲೇಸ್ ಇದೆ ಎಂಟ್ರೆನ್ಸ್.
ಗೈಸ್ ಕಸ ಎಲ್ಲ ಆಯ್ದಾಕಿ ಸುರಿತಿದ್ದಾರೆ. ಆಗ್ತಿರೋ ಕಸ ಹಾಕಿ ಮಾತ್ರ ಚೆನ್ನಾಗಿದ್ದಾರೆ ಇಬ್ರು. ಬೇಕು ಅಂದ್ರೆ ಇವ್ರಿಬ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನನ್ನ ನಂಬರ್ ಕ್ಯಾಪ್ಷನ್ ಅಲ್ಲಿ ಬಾಯ್ಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ನೋಡಿ. ಹುಡುಗಿಯೆಲ್ಲ ನಿಂತ್ಕೊಂಡು ನೋಡ್ತಾ ಇದಾರೆ ನೋಡಿ. ಬಾಯ್ಸ್ ಎಷ್ಟು ಶ್ರಮ ಪಡ್ತಾ ಇದಾರೆ. ಅಲ್ಲಿಂದ ಕಸ ತಗೊಂಡ್ಬಂದು ಹಾಕ್ಲಿಲ್ವಾ? ಇಲ್ಲಿ ಮಾಡ್ತಿದ್ವಲ್ಲ ಮೇಲೆ ಅಲ್ಲಿ ಮೇಲೆಲ್ಲ ಹೊತ್ತು ನೀವು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಬಾಯ್ಸ್. ನೀವು ಸುಮ್ಮನೆ ಬಾಯ್ಸ್ ಅಂತ ಹೆಸರು ತಗೋಬೇಡಿ. ಮಾಡ್ತಾರ ನಾವು ಬಾಯ್ಸ್ ಅಲ್ವಾ, ನಾವು ಇಷ್ಟೊತ್ತು ಅಲ್ಲಿ ಮಾಡ್ಕೊಂಡ್ ಬಂದ್ರೆ ಅವ್ರು ಅಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಗರ್ಲ್ಸ್ ಅಲ್ಲಿ ಮಾಡಿದಾರೆ ಅಂದ್ರೆ ನಾವು ಏನು ಮಾಡಿಲ್ಲ ಗೈಸ್. ಬರೀ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಲ್ಲೆಲ್ಲ ಇದಾವೆ. ಇಲ್ಲಿ ಹಬ್ಬದ ದಿನ ಬಂದು ಪೂಜೆ ಮಾಡ್ತಾರೆ. ಪಂಚಮಿ ದಿನ ಬಂದ್ ಮಾಡ್ತಾರೆ. ಒಂದೊಂದ್ ಕಡೆ ಒಂದೊಂದ್ ದಿನ ಬಂದ್ ಪೂಜೆ ಮಾಡೋಗ್ತಾರೆ. ನಾಗರಕಲ್ಲಿಗೆ ತುಂಬಾ ಪವರ್. ಯಾರಾದ್ರೂ ಹಾವು ನೋಡಿ ಎದ್ರುಕೊಂಡು ಭಯ ಆಗುತ್ತೆ ಗೈಸ್ ನಂಗೆ. ಕನ್ಸಲ್ಲಿ ಹಾವು ಬಂದ್ರು ಕೂಡ ಬಂದ್ ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ ಗೈಸ್. ಒಳ್ಳೇದಾಗುತ್ತೆ, ಮತ್ತೆ ಕಾಣಿಸ್ಕೊಳಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಅರಳಿ ಮರ ಗೈಸ್. ನಾನು ಇದೇ ಫಸ್ಟ್ ಟೈಮು ಇಷ್ಟೊಂದು ನೋಡ್ತಿರೋದು. ಎರಡೆರಡು ಕಲ್ಲು ನೋಡಿದ್ದೆ, ಇಲ್ಲಿ ತುಂಬಾ ಕಲ್ಲಿದೆ ನೋಡಿ. ಅಂಡ್ ಗೈಸ್ ಒಂದು ಕ್ವಶನ್ ಏನ್ ಗೊತ್ತಾ, ನಾಗರಕಲ್ಲಿ ಎಲ್ಲೆಲ್ಲಿ ಇರುತ್ತೆ ಅದ್ರ ಹಿಂದೆ ಎಲ್ಲ ಅರಳಿ ಮರ ಇರುತ್ತೆ, ಅಥವಾ ಅರಳಿ ಮರ ಇರೋ ಕಡೆ ಎಲ್ಲ ಹೌದು. ಏನಕ್ಕೆ ಅಂತ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಮ್ಗಂತೂ ಗೊತ್ತಿಲ್ಲ ರೀಸನ್ ಏನಂತ, ಬಟ್ ಇರುತ್ತೆ ಅಂತ ಗೊತ್ತಷ್ಟೇ. ಬಟ್ ಇದೆಲ್ಲ ಅದೇ ಉಟ್ಕೊಂಡಿರೋದ ಎಲ್ಲ ಯಾರಾದ್ರೂ ಬಂದು ಇಟ್ಟಿರೋದ ಹೇಳಿ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿರೋ. ಗಣೇಶ ಇದೆ. ಇದು ಆಂಜನೇಯ, ಸಾಯಿಬಾಬಾ. ಸಾಯಿಬಾಬಾ ಅಂತ. ಸಾಯಿಬಾಬಾ ಅಲ್ಲಿದೆ. ಅಲ್ಲಿ ಬಂದ್ ನೋಡಿ. ಎಲ್ಲ ತಗೊಬಂದಿಟ್ಟಿರೋದೆ. ಅಷ್ಟೇ. ಹಳ್ಳಿ ಮರದ ಕೆಳಗಡೆ ತಂದಿಟ್ಟಿರ್ತಾರೆ. ಇದು ಸಕ್ಕತ್ತೈತಿದೆ. ಎಷ್ಟಿದೆ ಲೆಕ್ಕಕ್ಕೆ ಇಲ್ಲಿ ಟೋಟಲ್? ಗೈಸ್ ಅಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಕಲ್ಯಾಣಿ ಅಂತೆ, ಬಟ್ ಇವಾಗ ನೀರಿಲ್ಲ, ಬತ್ತೋಗಿದೆ. ಅಲ್ಲಿ ಕ್ಲೀನಿಂಗ್ ಆಗ್ತಾ ಇದೆ. ಇದೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಏನಂತೀರಾ ನಿಮ್ ಸೈಡ್ ಇದನ್ನ? ಉಪ್ಪಂಜ್ಗ ಅಂತಾರೆ. ನಮ್ಮ ಕಡೆ ಬಸವಣ್ಣ ಅಂತಾರೆ. ಬಸವಣ್ಣ ನಮ್ ಕಡೆ ಕಪ್ರ ಶುಂಠಿ ಅಂತಾರೆ. ಅದು ಕಪ್ಪು ಶುಂಠಿ ಅಲ್ಲ. ಮತ್ತೆ ಬೇಡ ಬಿಡು, ನೇಳರ್ನ ನಾವ್ ಅದನ್ನ ಹಂಗೆ ಅನ್ನೋದು. ಕೊಡು ಹುಷಾರು. ನಾವೇ ಹಿಡ್ಕೊಂಡಿರೋ ಗೈಸ್ ಇಲ್ಲೂ ಇದಾವೆ ಕಲ್ಲುಗಳು. ಎಷ್ಟಿದಾವೆ? 113 ಕಲ್ಲುಗಳಿದಾವಂತೆ ಗೈಸ್. 113 ಅಂದ್ರೆ 113 ಅಲ್ಲ, ಅದೊಂದು ನಂಬರ್ಸ್ ಇರುತ್ತಲ್ಲ ದೇವ್ರದ್ದು ಇಷ್ಟ ಇಡ್ಬೇಕು ಅಂತ. ಅದು ಸೇರ್ 114. ಇಲ್ಲಿ 114 ಇದಾವ. ಇದಾವೆ, ಹಿಂದೆ ಎಲ್ಲ ಇದಾವೆ, ಸಣ್ಣವೆಲ್ಲ. ನೋಡಿಲ್ಲ ನೀವು? ಹೋಗಿ ನೋಡಿ, ರೌಂಡ್ ಬನ್ನಿ. ಯೂಸ್ ಮಾಡಲ್ಲ. ಇದು ಹೊಡೆದೋಗಿರೋ ಫೋಟೋಸ್ ಎಲ್ಲಾನು ಮರದ ಹತ್ರ ತಂದಿಟ್ಟಿದ್ದಾರೆ. ಅದಕ್ಕೂ ರೀಸನ್ ಗೊತ್ತಿಲ್ಲ, ಬಟ್ ಯಾರಾದ್ರೂ ಮನೇಲಿ ಯೂಸ್ ಮಾಡದೇ ಇರೋ ಫೋಟೋಸ್ ತಗೊಬಂದ್ ಆತರ ಹಳ್ಳಿ ಮರ ಕೆಳಗಡೆ ಇಡ್ತಾರೆ. ಅದಕ್ಕೂ ರೀಸನ್ ಗೊತ್ತಿಲ್ಲ. ಕೆಳಗಡೆ ಇರ್ತಾರೆ, ನೀರಿಗೆ ಬಿಡ್ತಾರೆ, ಹಂಗೆಲ್ಲ ಮಾಡ್ತಾರೆ. ಏನಕ್ಕೆ ಅಂತ ಅದಕ್ಕೂ ರೀಸನ್ ಗೊತ್ತಿಲ್ಲ. ಅದು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ವಿಡಿಯೋಗೋಸ್ಕರ ಮಾಡ್ತಾ ಇಲ್ಲ ನಾವು, ಹಂಗೆ ಹಿಂಗೆ ಅಂತಾರೆ. ಕೆಲಸ ಮಾಡ್ಬೇಕಾರೆಲ್ಲ ವಿಡಿಯೋ ಮಾಡಿ ಅಂತಾರೆ. ಯಾಕೆ ಮಾಡ್ತಾರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅದು ವಿಡಿಯೋ ನೋಡಿ ಮಾಡೋದು. ಕಲ್ಯಾಣಿ ಅಂದ್ರೆ ನೀರಿದ್ದು ತುಂಬಾ ಜಾಸ್ತಿ ಪ್ಲಾಸ್ಟಿಕ್ ಇದೆ. ಅದರಿಂದ ಕಲ್ಯಾಣಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ನಾವು ಬಂದಿದ್ದೀವಿ. ಬಾಟ್ಲಿ ಎಲ್ಲ ಇದಾವೆ ಜೊತೆಗೆ. ಇಲ್ಲಿ ಎಲ್ಲ ಬಿದ್ದಾವೆ. ಯಾವ ಊರಲ್ಲಿ ಯಾವ ಕಲ್ಯಾಣಿ ಕ್ಲೀನ್ ಮಾಡ್ಬೇಕು ಅನ್ನೋ ಕಾಂಟ್ಯಾಕ್ಟ್ ಟೀಮ್. ಕಾಂಟ್ಯಾಕ್ಟ್ ಮೀ. ಕೆಳಗಡೆ ಬೇಕಾದ್ರೆ ಐಡಿ ಮೆನ್ಷನ್ ಮಾಡಿ. ಕೆಳಗಡೆ ಐಡಿ ಮತ್ತೆ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಟೀಮ್. ಓಕೆ. ಫ್ರೀಯಾಗಿ ಮಾಡ್ಕೊಡ್ಬೇಕು, ದುಡ್ಡಲ್ಲ. ಎಲ್ಲ ಫ್ರೀ ಆಫ್ ಕಾಸ್ಟ್. ಇಲ್ಲಿ ನೀರು ತುಂಬಿದ್ರೆ ಎಲ್ಲ ನೀರೆಲ್ಲ ಕೊಳೆ ಆಗುತ್ತೆ, ಅಲ್ಲ ಮಾಲಿನ್ಯ ಆಗುತ್ತೆ. ಗೈಸ್ ಇದೇ ಟೆಂಪಲ್ಲು. ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಬಂದ ತಕ್ಷಣ ಫುಲ್ ತಣ್ಣಗೆ. ಕಲ್ಲಿನ ದೇವಸ್ಥಾನ ಆದ್ರೂ ಫುಲ್ ಕೂಲ್ ಇರುತ್ತೆ. ಇನ್ನು ಇನಾಗ್ರೇಷನ್ ಆಗಿ ದೇವರೆಲ್ಲ ತಂದಿಟ್ಟು ಏನು ಓಪನ್ ಮಾಡಿಲ್ಲ ಗೈಸ್. ಇವಾಗ ಕಟ್ತಾ ಇರೋದು ನೋಡಿ. ಸಖತ್ ಕೂಲ್ ಇದೆ. ಎಲ್ಲಿ
ಫ್ಲಾಶ್ ಕಾಣ್ತಿಲ್ಲ. ಗೈಸ್ ಇಲ್ಲಿ ಯಾವುದಿದೆ, ಇಲ್ಲೊಂದು ದೇವರಿದೆ, ಇಲ್ಲಿ ಆಂಜನೇಯ ಇದೆ, ಅಲ್ಲೊಂದು ಆಂಜನೇಯ ಇದೆ ಗೈಸ್. ಫುಲ್ಲು ಫುಲ್ಲು ಇನಾಗ್ರೇಷನ್ ಆಗಿಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದು. ಒಳಗಡೆ ಈ ಥರ ಇದೆ. ಗೈಸ್ ಇಲ್ಲಿ ಭತ್ತ ಹಾಕ್ಬಿಟ್ಟು ದೇವ್ರನ್ನ ಇಟ್ಟಿದ್ದಾರೆ. ಇದು ಏನಿದು ಭತ್ತ ಅಲ್ಲ, ಒಟ್ಟೊಳಗಡೆ ದೇವ್ರನ್ನ ಇಟ್ಟಿರೋದು. ಇಲ್ಲೊಂದು ದೇವ್ರಿದೆ. ಇಲ್ಲಿ ಹಳೆ ಫೋಟೋಸ್ ಇದ್ದಾವೆ. ಮತ್ತೆ ಏನೋ ಗೊತ್ತಿಲ್ಲ ಗೈಸ್, ಇಷ್ಟಿದೆ ಗೈಸ್. ಕೆಲಸ ಮಾಡಿ ಫುಲ್ ಸುಸ್ತಾಗಿ ಕೂತಿದ್ದೀವಿ ಗೈಸ್. ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಏನು ₹1 ಕೆಲಸನೂ ಮಾಡಿಲ್ಲ, ಸುಮ್ಮನೆ ತಿರುಗಾಡಿದಾಳೆ ಅಷ್ಟೇ. ಇವ್ರನ್ನ ರೇಗಿಸ್ಕೊಂಡು ಇಲ್ಲ, ಎಲ್ಲ ಹುಡುಗರೇ ಮಾಡಿದ್ದಾರೆ ಕೆಲಸನ. ₹1 ಕೆಲಸ ಮಾಡಲಿಲ್ಲ. ಹಂಗೆಲ್ಲ ಏನಿಲ್ಲ ಗೈಸ್. ಇವಾಗ್ಲೂ ನಾವು ಮಾಡಿರೋದಕ್ಕೆಲ್ಲ ದುಡ್ಡು ಕೊಟ್ರೆ ಒಂದು ₹500 ₹600 ಹೊಟ್ಟೆ ಉರ್ಕೊಳ್ದಂಗೆ ಇದು ಕೊಡ್ಬೋದು. ಸಮಾಜ ಸೇವೆ ಅಂತಾರೆ. ದುಡ್ಡಿಗೋಸ್ಕರ ಬಂದಿಲ್ಲ, ನಾವು ದುಡ್ಡು ಬೇಕು ಅಂದಿಲ್ಲ, ವಾಯ್ಸ್ಗೋಸ್ಕರ ಬಂದಿದ್ದೀವಿ. ಉಪಯೋಗ ಇಲ್ಲಿ ಯಾರು ಎಂತೂ ಮಾಡಲ್ಲ, ಬರಲ್ಲ. ಬಟ್ ಚೆನ್ನಾಗಿತ್ತು ಸೋಷಿಯಲ್ ಸರ್ವಿಸ್. ಒಂಥರ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೂ. ಈಗ ಸೋಷಿಯಲಲ್ಲೆಲ್ಲ ಏನಿದೆ, ಏನಾಗ್ತಿದೆ ಅಂತ. ಆಮೇಲೆ ನಾವು ಹೊರಗಡೆ ಬಂದು ಜನಗಳ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಡಿಫ್ರೆಂಟ್ ಕಲ್ಚರ್ಸ್ ಗೊತ್ತಾಗುತ್ತೆ. ಇವಾಗ ಒಂದಷ್ಟು ಇದು ಏನದು ಡಿಸ್ಟಿಕ್ಗಳಲ್ಲೇ ಬೇರೆ ಬೇರೆ ಕಲ್ಚರ್ಗಳಿರುತ್ತೆ. ಒಂದೊಂದು ಡಿಸ್ಟಿಕಲ್ಲಿ ಅದು ಅಕ್ಕಪಕ್ಕ ಊರುಗಳಾಗಿದ್ರೂ ಈ ಊರಲ್ಲೇ ಒಂದು ಕಲ್ಚರು, ಈ ಊರಲ್ಲೇ ಒಂದು ಕಲ್ಚರ್ ಇರುತ್ತೆ. ನಾವು ಹೊರಗಡೆ ಎಲ್ಲ ಬಂದಾಗ ಕಮ್ಯುನಿಕೇಟ್ ಮಾಡಿದಾಗ ಆ ಊರಿಂದು ಏನು ವಿಶೇಷತೆ ಅಥವಾ ಏನು ಕಲ್ಚರ್ ಇದೆ, ಅವ್ರೇನು ಫಾಲೋ ಮಾಡ್ತಾರೆ ಅದೆಲ್ಲ ಗೊತ್ತಾಗುತ್ತೆ. ನಮಗೊಂದು ಕ್ಲಾರಿಟಿ ಸಿಗುತ್ತೆ, ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ, ಒಂದು ಲೀಡರ್ಶಿಪ್ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಮ್ಮ VTUನಲ್ಲಿ ಆ್ಯಕ್ಟಿವಿಟಿ ಪಾಯಿಂಟ್ಸ್ ಸಿಗುತ್ತೆ. ಗೈಸ್ ಏನಂದರೆ ಇವಾಗ ನಮ್ಮದು ಹಾಸನ ಆಯಿತಾ, ಇವಳದು ಮಳವಳ್ಳಿ, ಅವಳದು ಹಾಸನ. ಇವಾಗ ನಾವೆಲ್ಲ ಒಟ್ಟಿಗೆ ಸೇರಿ ಈ ಥರ ಪ್ಲೇಸಸ್ ನೋಡೋ ಅವಕಾಶ ಸಿಗುತ್ತೆ. ಇಲ್ಲಿ ಜನದ ಜೊತೆ ಬೆರೆಯೋ ಅವಕಾಶ ಸಿಗುತ್ತೆ. ಹೆಚ್ಚಿಗೆ ಇನ್ನೂ ತಿಳ್ಕೊಬೋದು ನಾವು. ಅಷ್ಟೇ ಗೈಸ್, ತಿಳ್ಕೊಬೋದು, ಚೆನ್ನಾಗಿರುತ್ತೆ. ನೀವು ಹೋಗಿ ಯಾವುದಾದ್ರೂ ಒಂದು ಫೌಂಡೇಶನ್ ಸೇರಿಕೊಂಡು ಒಂದಿನ ಎಕ್ಸ್ಪೀರಿಯನ್ಸ್ ಮಾಡಿ. ನಮ್ಮದು ಇದೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದಿದೆ, ಚೆನ್ನಾಗಿರುತ್ತೆ. ಅಷ್ಟೇ ಗೈಸ್ ಹುಡುಗಿರೆಲ್ಲ ಫುಲ್ಲು ಸುಸ್ತಾಗಿ ಮಲಗಿ ಕೂತ್ಕೊಂಡು ಎಲ್ಲ ಫೋನ್ ನೋಡ್ತಿದ್ದಾರೆ. ಹುಡುಗರು ನೋಡಿ ಅವ್ರ ಎನರ್ಜಿ ಒಂಚೂರು ಕಡಿಮೆ ಆಗಿಲ್ಲ. ಕ್ರಿಕೆಟ್ ಆಡ್ತಾ ಇದ್ದಾರೆ ಇವರು. ಅಷ್ಟೊಂದೆಲ್ಲ ಕೆಲಸ ಮಾಡಿ ನಾವು ಒಂದು 10% ಮಾಡಿದ್ರೆ ಅವ್ರು 100% ಮಾಡಿದ್ದಾರೆ. ಮಾಡಿದ್ರು ಮತ್ತೆ 2 ನಿಮಿಷನೂ ಬ್ರೇಕ್ ತಗೊಳ್ದೆ ಕುತ್ಕೊಳ್ದೆ ಈ ಥರ ಜೋಶಲ್ಲಿ ಇದ್ದಾರಲ್ಲ, ಅದಕ್ಕೆ ಬಾಯ್ಸ್ ಅನ್ನೋದು. ಕೆಲಸ ಮಾಡಿ ಸುಸ್ತಾಗಿದ್ದೀವಿ ಅಂದ್ಬಿಟ್ಟು ಮಜ್ಜಿಗೆ ಕೊಡ್ತಿದ್ದಾರೆ. ಗುಡ್ ಹ್ಯಾಬಿಟ್ಸ್ ಕಡೆಯವರು. ಕರೆಕ್ಟಾ? ಕುಡೀರಿ, ತಂಪು ಮಾಡಿಕೊಡಿ. ತಂಪು ಕೂಲ್ ಹುಳಿ ಚೆನ್ನಾಗಿದೆ. ಒಂದು ಸ್ವಲ್ಪ ಹುಳಿ ಆಗೈತೆ. ಅದು ಬಿಟ್ರೆ ಸ್ವಲ್ಪ ನೀರು ಹಾಕೊಂಡು ಕುಡ್ಕೊಳ್ಳಿ ಚೆನ್ನಾಗಿ. ಹೆಂಗೆ ಕೊಡ್ತಿದ್ದೀಯ ಅವ್ರು ಕುಡ್ಕೊಳ್ಳಿ. ಇಷ್ಟು ಕೊಟ್ಟಿರೋದೇ ಮಜ್ಜಿಗೆ ಕೊಟ್ಟವ್ರೆ ಚೆನ್ನಾಗಿದೆ. ಗೈಸ್ ಕಲ್ಯಾಣಿ ಸುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನೊಂದು ½ hour ಇದೆ. ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟೇ. ಗರ್ಲ್ಸ್ ಎಲ್ಲ ಇಲ್ಲಿ ನಿಂತಿದ್ದಾರೆ ಗೈಸ್. ನಾವೆಲ್ಲ ಗ್ಲೌಸ್ ಎಲ್ಲ ತೆಗ್ದೆಸೋದ್ಬಿಟ್ವಿ. ಬಾಯ್ಸಿಗೆ ಕೊಟ್ಟಿರೋವಿದ್ದಾವೆ, ಸೊ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಅಷ್ಟೇ ಗೈಸ್. ಲೊಕೇಶನ್ ಬೇಕಾದರೆ ಇಲ್ಲೇ ನೋಡ್ಕೊಬಿಡಿ. ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕಲ್ಯಾಣಿ ಅಂತ ಇದೆ. ಬಟ್ ಇಲ್ಲಿ ನೀರೆಲ್ಲ ಬತ್ತೋಗಿದೆ ಗೈಸ್. ಗೊತ್ತೋಗಿದೆಲ್ಲ, ನೀರೇ ಇಲ್ಲ ಅಲ್ಲಿ. ಇನ್ನೊಂದು 2 ತಿಂಗಳು ತುಂಬ ಹೋಗುತ್ತೆ ಗೈಸ್. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಫುಲ್ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಪಾಪ ಇವಣ್ಣ ಜಾಸ್ತಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆ ಸೇರ್ಕೊಂಡು. ಇಷ್ಟೆಲ್ಲ 3 ಜನನೇ ಸೇರಿ ಕಿತ್ತಾಕ್ಬಿಟ್ಟಿದ್ದೀವಿ ಇಲ್ಲಿಂದ ಇಲ್ಲೆಲ್ಲ ಫುಲ್ಲು ನೋಡಿ. ಯಾವ ಬ್ರಾಂಚು? ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ಸುಸ್ತಾಯ್ತು. ಫೈನಲಿ ವರ್ಕ್ ಮುಗಿತಾ ಬಂತು. ಇನ್ನೊಂದು
15 to 20 ಮಿನಿಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಎಲ್ಲ ಪಾಪ ಸುಸ್ತಾಗಿ ನಿಂತಿದ್ದಾರೆ, ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಜಸ್ಟ್ ಇನ್ನಿಷ್ಟು ಮಿಕ್ಕಿದೆ ಅಷ್ಟೇ ಗೈಸ್. ಇದಿಷ್ಟು ಮಾಡಿ ಮುಗಿಸಿದ್ರೆ ಫಿನಿಶ್ ನೋಡಿ. ಕ್ಲೀನ್ ಕಲ್ಯಾಣಿ ಸಖತ್ ಕ್ಲೀನ್ ಮಾಡಿವಿ. ಇದು ಟೆಂಪಲ್ ಇನಾಗ್ರೇಷನ್ ಮಾಡೋ ಹೊತ್ತಿಗೆ ಮತ್ತೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಮತ್ತೆ ನಮ್ಮ ಮಾಡ್ತಾ ಇದೀವಿ ನೋಡಿ. ಬಾಯ್ಸ್ ಎಲ್ಲ ಪಾಪ ಅಲ್ಲೆಲ್ಲ ಕಷ್ಟಪಡ್ತಾ ಇದ್ದಾರೆ. ನಾವ್ ಇಲ್ಲಿ ಮಾಡೋ ಕೆಲಸ ನಮ್ಮ ಮನೇಲಿ ಮಾಡ್ಬಿಟ್ಟಿದ್ರೆ ನಮ್ಮ ಮನೇಲಿ ರಾಣಿ ತರ ರಕ್ಷಿ ಅವ್ರ ಅಪ್ಪ ಸನ್ಮಾನನೇ ಮಾಡಿರ್ತಿದ್ರೆ ನಾವು ರಕ್ಷಿಗೆ. ಎಷ್ಟು ನೋಡು ಉಲ್ಟಾ ಪಲ್ಟಾ ಕಂಡಿದ್ದೀನಿ. ಒಂದ್ ನಿಮಿಷ ನಂದು ಇದು ಬಿಚ್ಚು, ಗ್ಲಾಸ್ ಬಿಚ್ಚು ನೋಡಿ ಗೈಸ್. ಸ್ವೆಟ್ ನೋಡಿ ಗೈಸ್, ಹೆಂಗ್ ಸ್ವೆಟ್ ಆಗಿದೀವಿ ಅಂತ. ಆಗ್ತಿಲ್ಲ ಫುಲ್ಲು. ಕೊಡು ಸಾಕು. ನಂದು ಅಷ್ಟೇ ಫುಲ್ ನೋಡಿ ಗೈಸ್ ಸೆಟ್ಟು ಸಖತ್ತು. ಏನೇನೋ ಕೊಳೆ ಎಲ್ಲ ಆಗೈತೆ ಗೈಸ್, ಕೈಯೆಲ್ಲ ಹಚ್ಚಿ ಅಸಹ್ಯ. ಬಟ್ ಇಟ್ಸ್ ಓಕೆ. ಫೈನಲ್ ನೋಡಿ ಗೈಸ್, ಇಷ್ಟು ಕ್ಲೀನ್ ಮಾಡಿದ್ದೀವಿ. ಒಂದು ಸ್ಟೆಪ್ಸು ಒಂದು ಕಲ್ಲು ಏನೂ ಕಾಣ್ತಿರಲಿಲ್ಲ. ಫುಲ್ಲು ಎಲ್ಲ ಸೆತ್ತೆ ಬೆಳ್ಕೊಂಡು ಫುಲ್ ಕವರ್ ಆಗಿಬಿಟ್ಟಿತ್ತು. ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಇಷ್ಟೆಲ್ಲ ಫುಲ್ಲು ಸಖತ್ತಾಗಿ ಕಾಣ್ತಿದೆ. ಇನ್ನು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ರಂತೂ ಇನ್ನೂ ಸೂಪರಾಗಿ ಕಾಣುತ್ತೆ. ಇಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಗೈಸ್. ಕೆಲಸ ಮಾಡಿ ಸಾಕಾಯ್ತು. ನಂದು ಚಾರ್ಜನು 3% ಐತೆ ಅಷ್ಟೇ. ಮೇನು ಫಸ್ಟ್ ಟೈಮು ನಮ್ಮನವರು ಕೆಲಸ ಮಾಡ್ತಾವ್ರೆ, ಕ್ಲೀನ್ ಮಾಡ್ತಿರೋದ ನಾನು ನೋಡಿದ್ದು ಇವತ್ತು. ಬ್ಲಾಗ್ ಮಾಡ್ತಿದೀವಿ, ಏನು ಸಪೋರ್ಟ್ ಮಾಡಲ್ವಾ? ಚಾರ್ಜ್ ಇಲ್ಲ ಅಂದ್ರೆ ಬ್ಲಾಗ್ ಮಾಡ್ತಿದೀವಿ. ಕೊಡಿ ಅದಕ್ಕೇನು ಗೈಸ್. ನಮ್ದೆಲ್ಲ ಊಟ ಆಯಿತು. ಇವ್ರಿನ್ನ ಊಟ ಮಾಡಿರಲಿಲ್ಲ, ಸೊ ಖಾಲಿಯಾಗಿತ್ತು ಅಂದ್ಬಿಟ್ಟು ಮತ್ತೆ ಓಟ್ ತರಿಸ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ ಗೈಸ್. ಈ ಊರಿಂದವ್ರು ಸುಮಾರು ಜನ ಸ್ಪಾನ್ಸರ್ ಮಾಡಿದ್ರು. ಜ್ಯೂಸು, ಫ್ರೂಟಿ, 7up ಮತ್ತು ಇವಾಗ ಬಿಸ್ಕೆಟ್ ಕೊಡ್ತಿದ್ದಾರೆ. ಮತ್ತು ಗೈಸ್ ಇಲ್ಲಿಗೆ AICT ಕ್ಯಾಂಪ್ ಮುಗೀತು. ಊಟನೂ ಕೊಟ್ಟರು, ಪಲಾವ್ ಕೊಟ್ಟರು, ತಿಂಡಿ ಚೆನ್ನಾಗಿತ್ತು. ಸೊ ಫೈನಲಿ ಇವಾಗ ಹೋಗ್ತಾ ಇದ್ವಿ ನಮ್ಮ ಹಾಸ್ಟೆಲ್ಗೆ. ಅಷ್ಟೇ ಗೈಸ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಸೊ ಇವಳ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಈ ಥರ ಎಲ್ಲ ಹೆಂಗಿತ್ತು ಮೊದಲು, ಇವಾಗ ಹೇಗೆ ಆಗಿದೆ ಮಾಡಿ. ಮನೇಲೂ ಇಷ್ಟು ಕೆಲಸ ಮಾಡಿಲ್ಲ ಗೈಸ್. ಒಂದಿನೂ ಇಷ್ಟು ಕೆಲಸ ನಾನು ಮಾಡೇ ಇಲ್ಲ. ಇಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಕೆಲಸ ಮಾಡಿರೋದು ಅಂದರೆ. ಮನೇಲಿ ಮಾಡಿದ್ರೆ ಇನ್ನೂ ಹೊಗ್ಲೋತಿದ್ರು, ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಷ್ಟೇ. ಇವತ್ತಿಗೆ ಈ ವಿಡಿಯೋ ಮುಗೀತು. ಹಿಂಗೆ ನನ್ನ ಬ್ಲಾಗ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀವಿ. ಬಾಯ್ ಬಾಯ್ ಬಾಯ್.